ಇಷ್ಟೊತ್ತಲ್ಲಿ ಯಾರು ಹೀಗೆ ಬೆಲ್ ಮಾಡ್ತಾ ಇದ್ದಾರೆ? ಭಯ ಆಗ್ತಿದೆ ಕಣೋಶಿನಿ, ಯಾರು ನೋಡೋದು ಗೊತ್ತಿಲ್ಲಮ್ಮ, ನೋಡ್ಕೊಂಡು ಬರ್ತೀನಿ. ಗೌರಿ, ನೀನೇನಮ್ಮ ಇಷ್ಟೊತ್ತಲ್ಲಿ? ಏನಾಯ್ತು? ಬರಮ್ಮ ಒಳಗೆ. ಸುಮ್ಮನೆ ಆಟ ಆಡ್ಬೇಡಮ್ಮ, ಮನೆಗೆ ಹೋಗೋಣ ಬಾ. ಆಟ ಆಡ್ತಿರೋದು ನಾನಲ್ಲಮ್ಮ, ಇವಳು. ರುದ್ರ ಅವ್ರೆ, ನೀವು ನನ್ನ ನಿಜವಾಗ್ಲೂ ಮದ್ವೆ ಆಗ್ತೀರಾ? ಇದು ಬರೀ ಇವತ್ತಿನ ಪ್ರಶ್ನೆ ಅಲ್ಲಮ್ಮ, ನಿನ್ ಇಡೀ ಜೀವನದ ಪ್ರಶ್ನೆ. ನಿನ್ ಜೀವನನೇ ಹಾಳಾಗೋಗುತ್ತೆ ಕಣೆ. ಜೀವನ ಹಾಳಾಗಕ್ಕೆ ಇನ್ನೇನು ಉಳ್ದಿದೆ ಅಪ್ಪಾಜಿ? ಇನ್ಮೇಲಿಂದ ನನ್ನ ಬಗ್ಗೆ ನಾನು ಯೋಚನೆ ಮಾಡಲ್ಲ. ಇನ್ನೇನಿದ್ರು ನಾನು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋ ಟೈಮು. ಏ ಗ್ರೀಷ್ಮ, ತಲೆ ಕೆಟ್ಟಿದ್ದೀನಿ ನಿನಗೆ, ಕಪ್ಪಳಕ್ಕೆ ಹಾಕ್ತೀನಿ ನೋಡು. ಬಾ ಮನೆಗೆ ಹೋಗೋಣ. ಗೌರಿ, ಇವಳನ್ನ ಯಾಕೆ ಇಲ್ಲಿ ಕರ್ಕೊಂಬಂದೆ? ಕಳಿಸೋ ಮೊದಲು. ಅಜ್ಜಿ ಪ್ಲೀಸ್ ಹಾಗೆಲ್ಲ ಹೇಳ್ಬೇಡಿ. ಇನ್ನೇನು ಹೇಳ್ಬೇಕು ಗೌರಿ? ಇವಳು ಹೆಸರೆತ್ತದೆ ಪಾಪ ಅಂತ ನಾವು ಬದುಕ್ತಾ ಇದ್ರೆ ನೀನ್ ನೋಡಿದ್ರೆ ಮನೆಗೆ ಕರ್ಕೊ ಬಂದಿದ್ಯಾ? ಏನಾಗಿದೆ ನಿನ್ಗೆ? ಬೆಳ್ಳುಳ್ಳಿ ಹೊಸಿ ಸುಮ್ಕಿರ್ಲ. ಹೆಣ್ಮಕ್ಳು ಈಟೊತ್ನಾಗೆ ಮನೆ ಬಾಗ್ಲು ತವ ಬಂದವ್ರೆ, ಏನು ಅಂತ ವಿಚಾರಿಸೋದ್ ಬೇಡ್ವಾ? ಗೌರಿ, ಗ್ರೀಸ್ಮು, ಬನ್ನಿ ಒಳಗ್ ನೀವು. ಗ್ರೀಷ್ಮ, ಇಷ್ಟೊತ್ತಲ್ಲಿ ಹೆಣ್ಮಕ್ಳನ್ನ ಆಚೆ ನಿಲ್ಸೋದು ನಮ್ಮ ಸಂಸ್ಕಾರ ಅಲ್ಲ, ಅದಕ್ಕೆ ಸುಮ್ಮನಿದ್ದೀನಿ. ಶಂಕರ ಇಲ್ಲಿ ಆಚೆ ಇದ್ದಾನ? ಕರಿಯವನ್ನ. ಇಲ್ಲ ಅಪ್ಪಾಜಿ, ಅವ್ರು ಬಂದಿಲ್ಲ, ನಾವಿಬ್ರೇ ಬಂದ್ವಿ. ಈ ರಾತ್ರಿಲಿ ಇಬ್ಬರೇ ಬಂದಿದ್ದೀರಾ? ಆ ಥರ ಬರೋವಂಥದ್ದು ಏನಾಯ್ತು? ಅಪ್ಪಾಜಿ ಅದು ಸುಮ್ಮನೆ ಭಯ ಹುಟ್ಟಿಸ್ಬೇಡ ಗೌರಿ, ಸರಿಯಾಗಿ ಹೇಳು ಏನಾಯ್ತು? ಏನೂ ಇಲ್ಲ ಅಪ್ಪಾಜಿ, ಗ್ರೀಷ್ಮಾ ಅವಳ ಬಗ್ಗೆ ಮಾತಾಡಬೇಕಿತ್ತು. ಇವಳ
ಬಗ್ಗೆ ಮಾತಾಡಕ್ಕೆ ಇಷ್ಟೊತ್ತಲ್ಲಿ ಬಂದಿದ್ಯಾ? ಬೆಳಗ್ಗೆವರೆಗೂ ಕಾಯಕ್ಕಾಗ್ತಿರ್ಲಿಲ್ವಾ? ಅದು ಅಲ್ಲದೆ ಇವಳ ಬಗ್ಗೆ ನಮ್ದೇನ್ ಮಾತು ನಮ್ ಯಾವ ಸಂಬಂಧ ಉಳಿದಿದೆ ಅಂತ ನಾವು ಮಾತಾಡ್ಬೇಕು. ನೀವೇ ಹೇಳು. ಇಲ್ಲಮ್ಮ, ಇವಳು ನಮ್ಮ ಪಾಲಕ್ ಸತ್ತು ಹೋಗಿ ತುಂಬಾ ದಿನಗಳೇ ಆಗೋಗಿದೆ. ನನಗೆ ಇವಳ ಬಗ್ಗೆ ಆಗ್ಲಿ ಇವಳ ಜೊತೆಲಾಗ್ಲಿ ಮಾತಾಡಕ್ಕೆ ಏನು ಉಳಿದಿಲ್ಲ. ದಯವಿಟ್ಟು ಹೊರಟೋಗಿ. ಇದೇನಪ್ಪಾಜಿ ಹೀಗೆ ಹೇಳ್ತಿದ್ದೀರಾ? ಹೆತ್ತು ಮಗಳ ಬಗ್ಗೆ ಯಾರಾದ್ರೂ ಹೀಗೆ ಹೇಳ್ತಾರಾ? ಗ್ರೀಷ್ಮ ನಿಮ್ ಮಗಳು ಅಪ್ಪಾಜಿ, ತಿಳಿದೆ ಏನೋ ತಪ್ಪಾಗಿ ಹೋಗಿದೆ. ನಾವು ಮನುಷ್ಯರು ಅಪ್ಪಾಜಿ, ತಪ್ಪು ಮಾಡೇ ಮಾಡ್ತೀವಿ ತಾನೆ. ಅಮ್ಮ ಪ್ಲೀಸ್ ನೀನಾದ್ರೂ ಹೇಳಮ್ಮ. ಸಂಸ್ಕಾರ ಶ್ರಾದ್ದ ಎಲ್ಲ ಮಾಡಿ ತಲೆ ತೊಳ್ಕೊಂಡು ಈಗ ಸ್ವಲ್ಪ ಸಮಾಧಾನವಾಗಿದ್ದೀನಿ. ಈಗ ಇವಳನ್ನ ಕರ್ಕೊಂಬಂದು ಒಣಗಿರೋ ಗಾಯನ ಹಸಿ ಮಾಡ್ತಾ ಇದೀಯಾ? ಈಗಾಗ್ಲೇ ಗ್ರೀಷ್ಮ ಅವಳು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಿದ್ದಾಳೆ. ಪಶ್ಚಾತ್ತಾಪಕ್ಕಿಂತ ಬೇರೆ ಶಿಕ್ಷೆ ಇಲ್ಲ ಅಂತ ನೀವೇ ಅಲ್ವಾ ಅಪ್ಪಾಜಿ ಹೇಳ್ಕೊಟ್ಟಿದ್ದು? ಅಪ್ಪಾಜಿ ಪ್ಲೀಸ್ ಗ್ರೀಷ್ಮನ್ಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡ್ಬೇಡಿ. ಅವಳನ್ನ ಕ್ಷಮಿಸ್ಬಿಡಿ. ಅವಳಿಗೆ ಅವಳ ತಪ್ಪನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ. ಅವಳು ತುಂಬಾ ನೊಂದು ಈ ಮನೆಗೆ ಬಂದಿದ್ದಾಳೆ ಅಪ್ಪಾಜಿ. ಅವಳಿಗೀಗ ನೀವೇ ಹೊಸ ದಾರಿ ತೋರಿಸ್ಬೇಕು. ಏನು ಹೊಸ ದಾರಿನ? ಮನೆ ಬಿಟ್ಬಿಟ್ಟು ಬಂದಳ ಇವಳು. ಏನೇ ಮಾತಾಡ್ತಿದ್ಯಾ ಗೌರಿ ನೀನು? ಮನೆ ಮಕ್ಕಳು ಈಟದ್ನಾಗೆ ಬಾಗ್ಲು ತಮ್ಮ ಬಂದವ್ರೆ ಅಂತ ಅನ್ಕೊಂಡ್ರೆ ನೀನೇನೋ ದೊಡ್ಡ ಪಿಲ್ಲನ್ ಹಾಕೊಂಡೆ ಬಂದಂಗೈತೆ. ತಡಿ ನಾನು ಮೊದಲು ಅಪ್ಪಯ್ಯಂಗೆ ಫೋನ್ ಮಾಡ್ತೀನಿ. ಅವ್ರ ಎದುರಿಗೆ ಮಾತಾಗ್ಲಿ. ಇಲ್ಲ ಅಂದ್ರೆ ಅಪ್ಪಯ್ಯ ನಾಳೆ ನನ್ ಮ್ಯಾಕ್ ಎಗ್ರಾಡ್ತಾನ ಆಟಯ್ಯ. ಅದಕ್ಕೆ ಪ್ಲೀಸ್ ಯಾರಿಗೂ ಫೋನ್ ಮಾಡಬೇಡಿ. ನನ್ನ ಮಾತು ಕೇಳಿ ಪ್ಲೀಸ್. ಗ್ರೀಷ್ಮನ್ಗೆ ಪರಿಚಯ ಮಾಡಿರೋ ಮೋಸ ಅರ್ಥ ಆಗಿದೆ. ಅವಳಿಗೆ ಎಲ್ಲ ಸತ್ಯ ಗೊತ್ತಾದ್ಮೇಲೂ ಅವಳು ಅದೇ ಮನೇಲಿದ್ದು ಸುನಂದ ಅಕ್ಕನ ಜೀವನ ಹಾಳು ಮಾಡಿದ್ರೆ ಅದು ಸರಿನಾ ಹೇಳಿ? ಅದಕ್ಕೆ ನಾವ್ ಎಲ್ರೂ ಸೇರಿ ಅವಳ ತಪ್ಪನ್ನ ತಿದ್ಕೊಳ್ಳೋಕೆ ಒಂದು ಅವಕಾಶ ಮಾಡ್ಕೊಡೋಣ. ದಯವಿಟ್ಟು ನೀವು ಮನೆಗೆ ಫೋನ್ ಮಾಡಬೇಡಿ. ನಿಮ್ ಕೈ ಮುಗಿತೀನಿ. ಹಂಗನ್ಬಿಟ್ರೆ ಹೆಂಗೆ ಗೌರಿ? ಒಂದ್ ತಪ್ಪು ತಿದ್ಕೊಳಕ್ ಹೋಗ್ಬಿಟ್ಟು ಇನ್ನೊಂದ್ ತಪ್ಪು ಮಾಡಕ್ಕಾಯ್ತದೆ? ಆ ಮತ್ತೊಂದು ತಪ್ಪು ಯಾರ್ದಾದ್ರೂ ಜೀವನ ಸುಧಾರಿಸುತ್ತೆ ಅಂದ್ರೆ ಅದ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಅಯ್ಯೋ ಅದ್ ಹಂಗಲ್ಲ ಗೌರಿ. ಅಪ್ಪಯ್ಯಂಗ್ ಹೇಳ್ದೆ ಇದ್ರೆ. ಯಶು ಸ್ವಲ್ಪ ಇರಮ್ಮ, ಅವ್ರು ಏನ್ ಮಾತಾಡ್ತಾರೋ ಮೊದಲು ಮಾತಾಡ್ಲಿ. ಅಪ್ಪಾಜಿ ಪ್ಲೀಸ್, ಗ್ರೀಷ್ಮನ್ಗೆ ಅವಳ ತಪ್ಪಿನ ಅರಿವಾಗಿದೆ. ಇದು ಒಂದ್ಸಲ ಅವಳನ್ನ ಕ್ಷಮಿಸಿದ್ರೆ. ಗೊತ್ತಿಲ್ಲದೆ ಮಾಡೋ ತಪ್ಪಿಗೆ ಮಾತ್ರ ಕ್ಷಮೆ. ಗೊತ್ತಿದ್ದು ಜಿದ್ದಕ್ ಬಿದ್ದು ತಪ್ಪು ಮಾಡಿದ್ರೆ ಶಿಕ್ಷೆನೇ ಕೊನೆ. ಅವಳ ಪರ ವಕಾಲತ್ ಮಾಡಕ್ ಬರಬೇಡ. ಬಂದ್ರು ಏನು ಆಗಲ್ಲ. ಊರ್ನವ್ರ ಮುಂದೆ ಎಲ್ಲ ಮರ್ಯಾದೆ ತೆಗೆದು ಈಗ ಮನೆ ಹತ್ರ ಬಂದು ಕ್ಷಮೆ ಕೇಳ್ಬಿಟ್ರೆ ನಮ್ಮ ವಂಶ ಕಟ್ಟಿರೋ ಕಪ್ ಚುಕ್ಕೆ ಅಳಿಸೋಗ್ಬಿಡುತ್ತಾ? ನಾನು ಪಟ್ಟಿರೋ ಅವಮಾನ ಸರಿ ಹೋಗುತ್ತಾ? ನಾನು ಕಳ್ಕೊಂಡಿರೋ ಮರ್ಯಾದೆ ವಾಪಸ್ ಬರುತ್ತಾ ಹೇಳೋ?
ಗ್ರೀಷ್ಮ ನಿನ್ ದಮ್ಮಯ್ಯ ಅಂತೀನಿ, ಈ ಹಠ ಬೇಡ ಗಣೆ, ಈ ಮದುವೆ ಬೇಡ ಪ್ಲೀಸ್. ನಿನ್ ಕೈ ಮುಗಿತೀನಿ, ನಿನ್ ಮನ್ಸಿಗೆ ಬಂದಾಗೆ ನಿನ್ ಮದುವೆ ಆಗೋದೇ ಆದ್ರೆ ನಮಗೂ ನಿನಗೂ ಯಾವ ಸಂಬಂಧನೂ ಇರಲ್ಲ. ನನ್ನ ಪಾಲಕ್ ನೀವು ಪಾಲಕ್ ಸತ್ತೋದ मांगल्यं दन्तु नानेन मम जीवन हेतुना